ಗಲಾಟೆ ಆಯ್ತು. ಆಯ್ಪನ ಕುಡಿದು ಬಂದು ಬೆಳಗ್ಗೆ 8 ಗಂಟೆಯಿಂದ ಗಲಾಟೆ, ಫುಲ್ ಗಲಾಟೆ ಆಯ್ಪನ. ನಿನ್ನೆ ನಮ್ಮ ದೊಡ್ಡಪ್ಪನ ಮಗಳು ರತ್ನಮ್ಮ ಅಂತ ಅವರು ಡಿನ್ನರ್ ಬರ್ತಿದ್ರು. ನಮ್ದು ಗುಡ್ಡಲಚಮ್ಮ ದೇವಸ್ಥಾನ ನಮ್ಮ ಕುಲದೇವತೆ, ನನ್ನ ಫ್ಯಾಮಿಲಿ ಅದು, ನಮ್ಮ ಫ್ಯಾಮಿಲಿ ಕುಲದೇವತೆ ಅದು ಆಯ್ತಾ. ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಗಲಾಟೆ ಮಾಡ್ತಾ ಇದ್ದ. ಅಲ್ಲೇ ನಾನೇ ಸಮಾಧಾನ ಮಾಡಿ ಬಿಡೋಣ ಆಯ್ತು, ಸೀರೆ ಅವರು ಇಟ್ಟು ಹೋಗ್ತಾರೆ, ಏನ್ ಸಮಸ್ಯೆ ಆಗಲ್ಲ ಹೋಗೋಣ ಅಂತ ನನ್ನ ಕಳಿಸ್ದೆ. ಮತ್ತೆ ಇಂದ್ರ ವಿವೇಕಾನಂದ ಬಂದವ 11 ಅವ್ರೇನೋ ಹೂವು ತೆಗ್ದಿದಾರೆ ಅಂದ್ಬಿಟ್ಟು ಅವ್ರಪ್ಪನ ಅವ್ರೇನೋ ಹೂವು ತೆಗ್ದ ಅಂತ ಹೇಳ್ದ. ಅವ್ರು ಹೂವು ತೆಗಕ್ ಹೋಗಿದ್ರು. ಯಾಕೆ ತೆಗ್ದಿದ್ದ ಅಂತ ಅವ್ರು ಕೇಳಿದ. ಇಂದ್ರ ವಿವೇಕ್ ಕೇಳ್ದ. ಅವರು ನಮ್ ದೇವಸ್ಥಾನ ಪೂಜೆ ಮಾಡ್ತೀವಿ ನೀನ್ ಯಾಕೆ ಕೇಳ್ತೀಯ ಅಂತ ಅವ್ರು ಹೇಳವ್ರ. ಹೇಳಿದ ತಕ್ಷಣ ರತ್ನಮ್ಮನವ್ರ ನೀಕೇಮ್ ಅಧಿಕಾರ ಬಂದು ಮಾಕೆ ಎತ್ಕೊಂಡು ಪೋರ್ ಆತೊಡ್ಕೆ ಅಂತ ಹೇಳವ್ರ. ನೀವ್ ಆಚೆಗೆ ಹೋಗ ಅಂತ ಹೇಳವ್ರ. ಇವನು ಪ್ರೆಸರ್ ಮಾಡ್ಕೊಂಡು ನೀ ಅಮ್ಮನ ತೆಗ ನನ್ನಂತವ್ಯ ನೀವು ಅಂದ್ಬಿಟ್ಟು ಹಂಗೆ ಹಂಗೆ ಅಂತ ಬಂದ್ರು. ಗಲಾಟೆ ಮಾಡ್ಕೊಂಡ್ ಬಂದ್ರು. ನಾನು ಬಿಡಿಸ್ದೆ ಗಲಾಟೆ, ನಾನು ಬಿಡಿಸ್ದೆ. ಇಂದ್ರ ಹೋಗ ಪರವಾಗಿಲ್ಲ, ಏನ್ ತಲೆಗೆ ಎಲ್ಲ ಫ್ಯಾಮಿಲಿ ಹೋಗಂತ ಕಳಿಸ್ದೆ. ಹೋದ. ಅವರಪ್ಪನ ಫೋನ್ ಮಾಡ್ದ. ಅವರಪ್ಪನ ಮತ್ತೆ ಕುಡ್ದು ಎಲ್ಲಿಸ್ತೀರಪ್ಪನು ಮತ್ತೆ ಬಂದ. ಫುಲ್ ಗಲಾಟೆ ಮಾಡ್ದ. ನಾವೇನ್ ಮಾತಾಡಕ್ ಹೋಗಿಲ್ಲ, ನಮ್ಗೆ ಏನ್ ಕೆಲಸ ನಾನೇನ್ ಮಾತಾಡಿಲ್ಲ. ಎಲ್ಲ ಆಗೋಯ್ತು, ಪ್ರೋಗ್ರಾಮ್ ಆಯ್ತು, ಎಲ್ಲ ಆಗೋಯ್ತು. ರಾತ್ರಿ 7 ಗಂಟೆ ಮೇಲೆ ನನಗೆ ಫೋನ್ ಮಾಡೋ, 10 ಸಲ ಫೋನ್ ಮಾಡೋಣ. ಎಲ್ಲಿರ್ತೀರಪ್ಪ? 10 ಗಂಟೆ 10 ಸಲ ಫೋನ್ ಮಾಡೋ ನನಗೆ. 10 ಸಲ ಫೋನ್ ಮಾಡೋ ಎಲ್ಲಿರ್ತೀರಪ್ಪ? ನಾನೇನೋ ಫೋನ್ ಮಾಡೋಣ ಅಂತ ಸುಮ್ಮನೆ ಆದ. ಮತ್ತೆ ಇಂದ್ರ ವಿವೇಕ್ ನನ್ ಫೋನ್ ಮಾಡ್ದ. ಅಣ್ಣ ಮೈಪ್ರೇಮ ನಮ್ಮಪ್ಪ ಏನೋ ನಿಮ್ ಹತ್ರ ಮಾತಾಡ್ಬೇಕಂತ ಫೋನ್ ಮಾತಾಡಿತ್ತು ಫೋನ್ ಅಂತಂದ. ಆಯ್ತು, ನಮ್ಮ ಅಣ್ಣ ಅಲ್ವಾ ಇಲ್ಲಿರ್ತೀರ ಬಂದ್ಬಿಟ್ಟು ನಾನು ಫೋನ್ ಮಾಡಿದ್ರೆ ಯಾಕೆ ನೀ ಅಮ್ಮನ ತಂಗ ಯಾರು ನೀವು ಲಚ್ಚಿ ಬಿಟ್ಟು ಯಾರು ನಿಂಗೆ ಅಂತ ಫೋನ್ ಮಾತಾಡ್ದ. ನಾನೇನು ಮಾತಾಡಿಲ್ಲ. ಅಣ್ಣ ನಿಮ್ಮಮ್ಮ ಯಾರು ನಮ್ಮಮ್ಮ ಯಾರು ಇಬ್ರು ಅಂತ ತಾನೇ ಅಕ್ಕ ತಂಗಿರೋ ಯಾಕೀಗ ಅಂತ ಕೂಲಾಗಿ ಮಾತಾಡ್ದೆ ನಾನು. ಮಾತಾಡ್ಬಿಟ್ಟು ಕಟ್ ಮಾಡ್ಬಿಟ್ಟೆ ನಾನು. ಎಲ್ಲ ಕ್ಲಿಯರ್ ಆಯ್ತು. ಇವತ್ತು ಆಯ್ತು, ನಾನು ಫೋನ್ ಮಾಡಕ್ ಹೋಗಿಲ್ಲ. ನಾನು ಇವತ್ತು ಫೋನ್ ಮಾಡಿದ್ ಯಾರು ಅನೂರ್ ಬರ್ತಾನೆ ಗಂಗಾಧರ ಅಣ್ಣವ್ರು ಫೋನ್ ಮಾಡವ್ರ. ಫೋನ್ ಮಾಡಿ ನಿನ್ನ ಸುಸ್ಕೊಂಡ್ರ ದೇವಸ್ಥಾನದಾಗ ಅಂತ ಹೇಳಿದ್ರು. ಆಯ್ತಾ, ನಿನ್ನ ಸುಸ್ಕೊಂಡ್ರ ಅಂತ ಫೋನ್ ಮಾಡಿದ್ರು. ನಂಗೆ ಸಂಬಂಧ ಇಲ್ಲ ಫೋನ್ ಮಾಡಿರೋದು. ನಾನು ಅಲ್ಲೇ ದೇವಸ್ಥಾನ ಹತ್ರ ನಮ್ಮ ಗಗನ್ ಮತ್ತು ರಾಜೇಶ್ವರ ಪಾಯ ಆಗ್ತಾ ಇದ್ರಲ್ಲಿ. ನಮ್ಮ ಮನಸ್ವಾಮಿ ಅವ್ರದ್ದು ಪಾಯ ಆಗ್ತದ. ನಾನು ಪಾಯ ಆದ್ರೂ ನಿಂತ್ಕೊಂಡಿದ್ದ. ಆ ಗಗನ್ಗೆ ನಾನು ಹೋಗಿಲ್ಲ. ಇದ್ದಕ್ಕಿದ್ದಾಗ ಬಂದ್ಬಿಟ್ಟು ನಮ್ಮ ಮೇಲೆ ಕಟ್ಟಿಗೆ ಬಂದ್ಬಿಟ್ಟ. ನಾನು ಅಡ್ಡ ಇದ್ದೆ. ಆ ಇಂದ್ರ ವಿವೇಕಾನಂದ ಬಂದ್ಬಿಟ್ಟು ಟ್ಯೂಬಲ್ಲಿ ಚುಚ್ಬಿಟ್ಟ. ಟ್ಯೂಬರ್ಗು ಬಾಟ್ಲು ಮಾಮಿನ ಚೆನ್ನಾಗಿ ಕೆಟ್ಟದ್ಕೊನೆ ಅಣ್ಣ ఏమైనా ಕೆಟ್ಟದ್ಕೊಂಡು ಮಾಮಿ వచ్చినరా ఎవరు ಎಲ್ಲಿ ಸೀನಪ್ಪ ನಮ್ಮದು ಗುಡ್ಡಾಲಚಮ್ಮ ದೇವಸ್ಥಾನ ಇದೆ. ನಿನ್ನೆ ನಮ್ಮ ಅಕ್ಕವ್ರು ಚಿಕ್ಕಬಳ್ಳಾಪುರದಿಂದ ನಮ್ಮ ಅಕ್ಕವ್ರು ಬಂದಿದ್ರು. ನಿನ್ನೆಲ್ಲ ಪೂಜೆ ಮಾಡಿದ್ರು ಅವರು. ನಿನ್ನೆನೆ ಕುಡಿದು ಬಂದ್ಬಿಟ್ಟು ಗಲಾಟೆ ಮಾಡ್ತಿದ್ದಲ್ಲಿ. ನಾವೆಲ್ಲ ಆಯ್ತು ಅಂತ ಸುಮ್ಮನೆ ಆದ್ವಿ. ಎಲ್ಲ ಪ್ರೋಗ್ರಾಮ್ ಮುಡಿತು, ಮಧ್ಯದಲ್ಲಿ ಗಲಾಟೆ ಮಾಡಿದ್ರು, ಎಲ್ಲ ಆಯ್ತು. ನಾವೇನು ಮಾತಾಡಿಲ್ಲ. ರಾತ್ರಿ ಫೋನ್ ಮಾಡಿ ನಿನ್ ನಂಬರ್ನ ನಿನ್ ನಂಬರ್ನ ಎಲ್ಲಿಗ ನೀನು ನನ್ನ ದೇವಸ್ಥಾನ ನೀನ್ ಬಾರೋ ಅಂತ ನನಗೆ ಫೋನ್ ಮಾಡ್ದ. ನಾನು ರೆಕಾರ್ಡ್ ಮಾಡಿದೀನಿ. 3 ನಿಮಿಷ ಮಾತಾಡ್ದ. ಆ ರೆಕಾರ್ಡ್ ಎಲ್ಲ ನಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹಾಕಿದ್ವಿ. ನಮ್ಮ ಮಿಲಿಟರಿ ಲಕ್ಷ್ಮಣ ಅವರು ಹಾಕಿದ್ರು. ಅದನ್ನ ಅದೇ ಕಕ್ಷೆ ಇಟ್ಕೊಂಡು ಅವ್ರ ಅಮ್ಮ ಪಾರ್ವತಮ್ಮವರು ಬೆಳಿಗ್ಗೆ ಫೋನ್ ಮಾಡ್ದ ನನಗೆ. ನೀನೇನಕ್ಕೆ ಹಾಕಿದ್ದು? ನಾನಲ್ಲಮ್ಮ, ನಿನ್ ಮಗ ಹಾಕಿರೋದು, 2ನೇ ಮಗ ಅಂತ ಹೇಳ್ದ. ಎಲ್ಲ ಆಯ್ತು. ಇವತ್ತು ನಮ್ಮ ಪಾಡ್ ನಾವ್ ಇದ್ವಿ. ನಮ್ ದೊಡ್ಡ ಮಗ ಕೃಷ್ಣಪ್ಪ ಮಗ ಗಂಗಾಧರ ಅಂತ ಅವನ್ಗೆ ಬೈದಿದ್ದ. ನಿಮ್ಮ ಅಕ್ಕನಂತ ಬೈದಿದ್ದ ಕುಡ್ದು. ನಾವು ಹೊಲ್ದತ್ರ ಹೋಗಿದ್ದೆ ನಾನು. ಅವನೇನೋ ಫೋನ್ ಮಾಡಿ ಇವತ್ತು ನೀನ್ ನೋಡ್ಕೊಂತೀನಿ ಬಾ ಅಂತ ಹೇಳಿದ್ರೆ, ನೀನ್ ಮಾತಾಡ್ಬೇಕು ಬಾ ಅಂತಂದ್ರೆ ಬಂದ್ಬಿಟ್ಟು ಏಕೆ ಹಾಕಿ ನನಗೆ ಕಟ್ಗೆತ್ಕೊಂಡ್ ಬಂದ್ಬಿಟ್ಟಣ ಅವ್ರು ಹೊಡಿಯಕ್ಕೆ. ನಾನು ಹೇಳ್ದೆ, ಅಣ್ಣ ನಾನಲ್ಲ ನಿನ್ ಫೋನ್ ಮಾಡಿದ್ದು, ನೀನ್ ನನ್ನ ಮೇಲೆ ಬರ್ಬೇಡ, ಇನ್ನೆಲ್ಲ ಸುಮ್ಮನೆ ಬಂದಿದ್ಯಾ ಅಂತ ಹೇಳ್ದೆ ನಾನು. ಆದ್ರೂ ಕುಡಿದ್ಬಿಟ್ಟು ಬಂದು ಏನು ಏಕಾಏಕಿ ಕಟ್ಟಿಗೆ ಹಾಕಕ್ ಬಂದ. ನನ್ ಕೈ ಅಡ್ಡ ಇದ್ದೆ. ಅದ್ರ ಬದಲು ಅವ್ರ ಮಗ ಇಂದ್ರ ವಿವೇಕ್ ಅಂತ ಇನ್ನ PUC ಆಗೋಗಿದೆ, ಡಿಪ್ಲೊಮಾಗೆ ಹೋಗ್ತಾ ಇದ್ದಾನೆ. ಅವ್ನು ಬಂದು ಟ್ಯೂಬರ್ಗ್ ಬಾಟ್ಲು ಅಲ್ಲಿ ಬಿದ್ದಿದ್ದು ಎತ್ಕೊಂಡ್ಬಂದು ಚುಚ್ಚಿಬಿಟ್ಟ. ಅಲ್ಲಿ ಅದು ಫುಲ್ ಡ್ಯಾಮೇಜ್ ಆಗೋಗಿದೆ. ಓಡಿಸ್ಕೊಂಡು ನಾನು ಒಬ್ಬನೇ ಇದ್ದಿದ್ದಲ್ಲೇ ಓಡೋಗ್ತಾ ಇದ್ದೀನಿ. ನಾನು ಪ್ರಾಣ ರಕ್ಷಣೆಗಾಗಿ ಓಡೋಗ್ತಾ ಇದ್ದೀನಿ. ಇಂದ್ರ ವಿವೇಕ್ ಅನ್ನೋನು ಟ್ಯೂಬರ್ಗ್ ಬಾಟ್ಲ್ ತಗೊಂಡು ಚುಚ್ಚಿಬಿಟ್ಟ ಅಲ್ಲೇ. ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮಪ್ಪನಿಗೆ ಫೋನ್ ಮಾಡಿಲ್ಲ. ನಿಮ್ಮಪ್ಪನೇ ನನಗೆ ಫೋನ್ ಮಾಡೋನೆ. ನನಗೆ ನಿಮ್ಮಪ್ಪನಿಗೆ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ರೆ ಗಂಗಾಧರ ಅಂತ ಅಷ್ಟೇ. ನೀವೇನಾದ್ರು ಮಾಡ್ಕೊಳ್ಳೋದು ನಂಗೆ ಸಂಬಂಧ ಇಲ್ಲ ಅಣ್ಣ. ನನ್ಗೇನು ಸಂಬಂಧ ಅಂದ್ರೆ ನಮ್ಮಮ್ಮ ಅಲ್ಲ, ಜಲಕ್ಷ್ಮಮ್ಮ ನಮ್ಮಮ್ಮ ಅಲ್ಲೇ ಇದ್ರು ಸ್ಪಾಟ್ ಅಲ್ಲೇ. ನಮ್ಮಮ್ಮ ಹೇಳ್ತಾವ್ರ, ರಾಯೇಶ್ ಸಂಬಂಧಪ್ಪ ಊರ್ಕೊಂಡಪ್ಪ ಅಂತಂದ್ರೆ ಕಟ್ಟಿಗೆ ಎತ್ಕೊಂಡ್ ಬಂದ್ಬಿಟ್ಟೆ ನಮ್ಮ ಮೇಲೆ ಬಿಸಕ್ಕೆ.
ನನ್ನ ಆಪರೇಷನ್ ಕಿಂಗ್ ಗಡ್ಡೆ ಇದ್ದೆ ಅಷ್ಟೊಳಗೆ ಇಂದ್ರ ವಿವೇಕ್ ಅನ್ನೋನು ಅವ್ರ ಮಗ ಬಂದ್ಬಿಟ್ಟು ಚಿಚ್ಬಿಟ್ಟ ಟೂಬರ್ಗ್ ಬಾಟ್ ತಗೊಂಡು ಚುಚ್ಬಿಟ್ಟ ಅವನು ಇಂದ್ರ ವಿವೇಕ್ ಅನ್ನೋನು. ನಾನು ಅವಾಗೂ ತಪ್ಸ್ಕೊಂಡು ನೋಡೋದು, ಇಲ್ಲ ಅಂದ್ರೆ ಇನ್ನ ಬೇರೆ ಬೇರೆ ಚುಚ್ತಾ ಇದ್ದ ಅವನು ಇಂದ್ರ ವಿವೇಕ್ ಅನ್ನೋನು. ಇನ್ನೊಂದು ಬೀರ್ ಬಾಟಲ್ ಎಲ್ಲ ವಿಡಿಯೋ ಎಲ್ಲ ಇಲ್ಲಿ ಐತೆ. ಹಾಸ್ಪಿಟಲ್ಗೆ ತೋರಿಸ್ಬಾರ ఏసవుని ఏసవుడు ఈ నమ్మని విధంగా వీడియో తీసుకోవడం ఈ నమ్మ వాడు వాడు వెళ్ళొచ్చింది రాండి నన్ను మచ్చా ఇప్పుడేమి వెళ్ళి సింగ్ అది ఇది అంటాడు ఏమ్యా ఏ అతను సిరేండి చూసుకొని వెళ్ళిపోదా